ಹಾಗೆ ಮಾತಾಡ್ಬೇಡಿ ಪ್ಲೀಸ್. ಯಾಕೆ ಮಾತಾಡ್ಬಾರ್ದು? ನನ್ ಮಗ ಬಂಗಾರದವನು, ಹಳ್ಳಿಯಿಂದ ಬೆಂಗಳೂರಿಗೆ ಬಂದವನು. ಒಂದ್ ಮಾಟ ಗೊತ್ತಿಲ್ಲ, ಒಂದ್ ಕಪ್ಪಡ ಗೊತ್ತಿಲ್ಲ ಅವನಿಗೆ. ಇವ್ರು ಸಿಕ್ಲಲ್ಲ ಸುಪ್ನಾತಿ, ನನ್ ಮಗ ಒಂದೇ ರಾತ್ರಿಗೆ ಕಳ್ಬಿಟ್ಟು ಹೋದ. ಇವಳು ಅವನನ್ನ ತಿನ್ಕೊಂಡ್ಬಿಟ್ಲು. ನನಗ್ ಬರ್ತಾ ಇರೋ ಕೋಪಕ್ಕೆ ಇವಳನ್ನ ಕತ್ತಿಸಕ್ ಸಾಯಿಸ್ಬೇಕನ್ಸುತ್ತೆ. ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ನಮ್ ಬೆನ್ನಿ ಕಟ್ಟಿರೋ ಶನಿ ಕಡೆ ನೀನು. ನೋಡಿ, ಹೀಗ್ ಗಲಾಟೆ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಇಷ್ಟಕ್ಕೂ ಯಾವ್ದು ಬೇಕು ಅಂತ ನಡೆದಿಲ್ವಲ್ಲ. ಆಕ್ಸಿಡೆಂಟ್ ಆಗಿತ್ತು, ಅದು ನಿಮಗೂ ಗೊತ್ತು. ನಮ್ಮ ಮನೆ ಮಗಳು ಕಾಲು ಹೋಗಿದೆ. ಆವತ್ತು ಆಕ್ಸಿಡೆಂಟ್ ಆದ ದಿನ ನನ್ನ ಮಗನ ದೇಹ ಮಾತ್ರ ಸತ್ತೋಯ್ತು. ಆದ್ರೆ ಯಾವತ್ತು ನನ್ನ ಮಗ ನಿಮ್ ಮಗಳನ್ನ ನೋಡಿತ್ತು, ಮಾತಾಡ್ತಿತ್ತು, ಆವತ್ತೇ ನನ್ನ ಮಗನ ಮನ್ಸನ್ನ ಸಾಯಿಸ್ಬಿಟ್ಲು ಇವಳು. ಅದ್ ಯಾವ ರಾಕ್ಷಸಿ ಮಗಳು ಅಂತ ಹೆತ್ತಿದ್ರು ಇವಳನ್ನ. ಒಂದ್ ಚೂರು ಕರುಣೆ ತೋರಿಸ್ತಿಲ್ಲ ಇವಳು. ಪ್ರೀತಿ ತೋರಿಸ್ತೀನಿ ಅಂತ ವಿಷ ತಿನ್ನಿಸ್ಬಿಟ್ಲು ನನ್ ಮಗನಿಗೆ. ನಮ್ಗ್ ವಯಸ್ಸಾದಾಗ ನಮ್ ಮಗ ನಮ್ಮನ್ನು ನೋಡ್ಕೊತಾನೆ ಅಂತಿದ್ವಿ. ಈಗ ನಮ್ಮನ್ನು ನೋಡ್ಕೊಳ್ಳೋರು ಯಾರು? ಇದ್ದೋನು ಒಬ್ಬ ಮಗ. ನಾಳೆ ನಾವು ಸತ್ರ ನಮ್ ಹೆಡಕ್ಕೆ ಬೆಂಕಿ ಇಡೋರು ಯಾರು? ಪರಿಸ್ಥಿತಿ ತಂದಿದ್ದೀರಲ್ಲ ನಮ್ಗೆ. ನಿಮ್ ಇಡೀ ಮನೆ ಉದ್ಧಾರ ಆಗೋಲ್ಲ. ನಮ್ ಮಗನ ಕಿತ್ಕೊಂಡು ದಿನ ಕಣ್ಣೀರ್ ಹಾಕೋ ತರ ಮಾಡಿದಿರಲ್ಲ ನೀವು. ಒಂದಿನ ನೀವು ನಿಮ್ ಮಗನ ಕಳ್ಕೊತೀರಾ? ಯಾರಾದ್ರೂ ಬಂದು ನಿಮ್ ಮಗನ್ನು ನಿಮ್ಮಿಂದ ಕಿತ್ಕೋತಾರೆ. ಸಂಕಟದಲ್ಲಿರೋ ಅಪ್ಪ ಹಾಕ್ತಿರೋ ಶಾಪ ಇದು. ನಿಮ್ಮನ್ನ ತಟ್ಟದೆ ಬಿಡೋಲ್ಲ. ಹೌದು, ನಿಮ್ ಇಡೀ ಮನೆ ಸರ್ವನಾಶ ಆಗುತ್ತೆ. ಅಕ್ಕ